पुंडलीकवर्धन विठ्ठल श्री ज्ञानदेव समचरण सरोजम सांद्र नीलांबुदावम जगदनिहितपाणि मंडलम मंडलानां तरुण तुलसीमाला कंजनम कंजनेत्रम सदय धवलहासं विठ्ठलं चिंतयामि। महायोगपीठे तटे भीमर्थ्यं वरं पुंडरीकाय दातुन्मुनीन्द्रे समागत्य दृष्टं तमानंदगंधं परब्रह्मलिंगं भजे पांडुरंगं। ಪ್ರಸ್ತುತ ಪುಣ್ಯಕ್ಷೇತ್ರ ಆಗಿರತಕ್ಕಂಥ ಸೌದತ್ತಿ ಒಳಗ ಶ್ರೀ ಮಾತಾ ರೇಣುಕಾ ಮಾತಾದ ಅನುಷ್ಠಾನ ಒಳಗ ಗಂಗಾಮಯ್ಯ ತೀರದಲ್ಲಿ ಪೂಜ್ಯ ಪವಿತ್ರ ಕ್ಷೇತ್ರ ಒಳಗ ಮಹಾತ್ಮರದು ಆಶ್ರಮದಲ್ಲಿ ಶಿವ ಚಿದಂಬರ ಪ್ರತ್ಯಕ್ಷ ಕಲಿಯುಗದಲ್ಲಿ ಅವತಾರ ತಗೊಂಡು ಪರಮಾತ್ಮ ನಮ್ಮ ನಿಮ್ಮ ಜಡ ಜೀವಕ್ಕೆ ಉದ್ಧಾರ ಮಾಡಲಿಕ್ಕೆ ಪಂಢರಪುರ ಒಳಗ ಪಾಂಡುರಂಗ ಸ್ವರೂಪ ಒಳಗ ಅದೇ ಪರಮಾತ್ಮ ಶಿವ ಚಿದಂಬರ ಆಗಿ ಆ ಚಿದಂಬರ ಸಂಪ್ರದಾಯ ಪರಂಪರೆ ಒಳಗಿರತಕ್ಕಂಥ ಸಂತ ಶ್ರೇಷ್ಠ ರಾಜಾರಾಮ ಮಹಾರಾಜರದ ಜನ್ಮ ಉತ್ಸವ ನಿಮಿತ್ತ ತಗೊಂಡು ಪ್ರತಿ ವರ್ಷ ಸೌದತ್ತಿ ಒಳಗ ನಮ್ಮ ಪರಮ ಶಿಷ್ಯ ಪರಂಪರೆ ಒಳಗ, ಯಾಕಂದ್ರೆ ಅನೇಕ ದಿವಸಗಳಿಂದ ಮಹಾರಾಜರದ ಒಂದು ಸಂಬಂಧ ಋಣಾನುಬಂಧ ಈ ಪರಂಪರೆ ಒಳಗೆ ಒಮ್ಮೆ ಬರ್ರಿ, ಆಶೀರ್ವಾದ ಕೊಡ್ರಿ. ಅದು ಏನಂತಾರಲ್ಲ, ಬಹುತ ಸುಕೃತಾಚಿ ಜೋಡಿ म्हणूनी विठ्ठली आवडी, जन्मो जन्मी आम्ही ಬಹು ಪುಣ್ಯ ಕೇಳಿ तेव्हा या विठ्ठली कृपा केली. ಅದು ಪರಮಾತ್ಮದ ಕೃಪಾ, ಸಂತರದ ಕೃಪಾ, ಮಹಾತ್ಮರದ ಕೃಪಾ सहज आगुदिಲ್ಲ. ಅದು होता कृपा तुमचे पशु बोले वेद, निर्जीव चाले भिंती महिमा अगाध. भगवद्गीता अट्टिका ज्ञानेश्वरी शुद्ध किंवा मुकम करोति वाचालम गंगं वंदे यतेगिरिम यत कृपा तमं वंदे. संत श्रेष्ठ बहिणाबाई ज्योतिगे, तुम्हाला मराठी कळतंय का? सगळ्याला कळतंय ना? कारण माझं पक्क कन्नड नाही बरं का, मी थोडं थोडं कन्नड बोलायलो. ಯಾಕಂದ್ರೆ ಬಹಳ ಜೀವನದಲ್ಲಿ ಏನು ಪೂರ್ವ ಜನ್ಮದ ಸುಕೃತ ನಮ್ದು. ಅದು ಯಾರು ನಾನು ಬಂದೈತೆ ಅಂದ್ರೆ ಎಲ್ಲಾ ಗುರುಜಿ ಹೇಳಿದ್ರು. ಪೂಜ್ಯ ಗಂಗಾಧರ ಸ್ವಾಮೀಜಿ ಅವರು, ಶಿವರ್ಕರ ಮಹಾರಾಜ ಪರಂಪರೆ ಮತ್ತು ಕರ್ನಾಟಕ ಭಕ್ತ ಮಂಡಳಿದ ಋಣಾನು ಬಂದು ಯಾವ್ದಂದ್ರೆ ತಡಕೋಡ ಒಳಗಿರತಕ್ಕಂಥ ಜನಾರ್ದನ ಸ್ವಾಮಿ ಮಹಾರಾಜರದ ಸಮಾಧಿ ಸ್ಥಾನ. ತಾತ್ಯಾ ಸಾಹೇಬ್ ಮಹಾರಾಜ್ ವಾಸ್ಕರದ ಪರಮ ಗುರುಗಳು, ಮಲ್ಲಪ್ಪ ಮಹಾರಾಜ ವಾಸ್ಕರ್ ಪರಂಪರೆದು ಗುರುಪೀಠ. ಅಷ್ಟೇ ಅಲ್ಲ, ಈ ಪರಂಪರೆ ನಾವು ಯಾವ ಪರಂಪರೆ ಒಳಗ ಅದೀವಿ, ಈ ಪರಂಪರೆ ಒಳಗ ಆಜ್ರೇಕರ್ ಮಹಾರಾಜ್ ಇರಬಹುದು, ವಾಸ್ಕರ್ ಮಹಾರಾಜ್ ಇರಬಹುದು, ರಾಶನ್ಕರ್ ಪರಂಪರೆ ಇರಬಹುದು. ನಮ್ಮ ಕಿಶಾಗಿನ ಪೆನ್ ಐತಿ, ನಾವು ಇನ್ನೊಬ್ಬರ ಕಿಶಾಗ ಹಾಕಿವಿ, ಇಷ್ಟೇ ಫರಕ್ ಐತಿ. ಆ ಬೇಕಾದ ತೆಗಿಬಹುದು, ಆ ಬೇಕಾದ ಆ ಪೆನ್ನಿನಿಂದ ನಾವು ಒರೆಸಬಹುದು, ಇಷ್ಟೇ ಈ ಪರಂಪರೆ ಐತಿ. ಎಲ್ಲಾದ್ರೂ ಸಾರಾಸಾರ ವಿಚಾರ ಮಾಡಿದಂದ್ರೆ ನನಗೆ ಅನಿಸ್ತೈತಿ, ಭಕ್ತಿ ರಸ ಮಾರ್ಗ ಒಳಗ ಪರಮಾತ್ಮ ಭಕ್ತಿ ರಸದ ಆನಂದಿ ಸೇವನೆ ಮಾಡುವುದ ಸಲುವಾಗಿ ಯಾರ ಕಡೆಯಿಂದ ಪತ್ರಂ ಪುಷ್ಪಂ ಫಲಂ ತೋಯಂ ಭಗವದ್ಗೀತಾ ಒಳಗೆ ಹೇಳಿದ್ದಾರೆ. ಯಾ ಸ್ವರೂಪ ಒಳಗ ಪರಮಾತ್ಮ ಬಂದು ಯಾರ ಕಡೆಯಿಂದ ಆ ಭಕ್ತಿ ರಸದ ಸೇವಾ ಮಾಡ್ಕೋತಾನೆ, ಅದು ಹೇಳಲಿಕ್ಕೆ ಶಕ್ಯತ ಆಗುವುದಿಲ್ಲ. ಅನೇಕ ನನ್ಕಿಂತ ಜ್ಞಾನಕ್ಕಿಂತ ವಯಸ್ಸಲಿಂದ ಜ್ಞಾನಿ ಪಂಡಿತರು ಎಲ್ಲರೂ ಇದ್ದಾರೆ. ಅಲ್ಪ ಜ್ಞಾನ ಏನ್ ಅಪ್ಪಾರು ಆ ಘರಾಣೆ ಒಳಗೆ ನನ್ಗೆ ಏನ್ ಜನ್ಮ ಕೊಟ್ಟಿದ್ರು, ಆ ಕೃಪಾ ಆಶೀರ್ವಾದದಿಂದ ನಾನು ಇಲ್ಲಿ ಮಾತಾಡ್ತಾ ಇದೀವಿ. ವಾಸ್ತವಿಕ ಸತ್ಯ ಏನೈತಿ, ನಮ್ದು ಗುರು ಪರಂಪರೆ ಮಹಾರಾಷ್ಟ್ರ ಒಳಗ ಮತ್ತು ಶಿಷ್ಯ ಪರಂಪರೆ ಕರ್ನಾಟಕ ಒಳಗೈತಿ. ಬಹಳ ಮಜಾ ಐತಿ. ಅದು ಕಬೀರ್ದಾಸ್ ಮಹಾರಾಜರು ಒಂದ್ ಕಡೆ ಅಂದಾರ, ಪಾಣಿ ಪಿನಾ ಛಾನ್ಕೆ ಅವ್ರ ಗುರು ಕರ್ಣ ಪಹಿಚಾನ್ಕೆ ಅಂತ. ಇಲ್ಲಾಂದ್ರೆ ಆಸಾಂ ಒಳಗ ಗುರುಗಳು ಅದಾರ, ಶಿಷ್ಯರ ಈ ಕಡೆ ತಳಗಿನ ಸೈಡ್ ಶ್ರೀಲಂಕಾ ಕಡೆ ಆದಾರ, ಏನು ಉಪಯೋಗ? ಯಾವಾಗ ಗುರುಗಳಿಗೆ ಭೇಟಿ ಆಗೋದು, ಅದು ಯಾವಾಗ ಉದ್ಧಾರ ಆಗೋದು? ಮಾತ್ರ ಏನು ಋಣಾನು ಬಂದು ನಿಮ್ ಕರ್ನಾಟಕದ್ದು ನಮ್ದು. ಅದು ಇಲ್ಲೇ ಬಂದ ನಂತರ ನನ್ ಭಾವ ಇಷ್ಟ ಐತಿ. ಮಹಾರಾಜರ ತಾಯಿ ಜನ್ಮ ಕೊಟ್ಟಿದ್ದು ಮಕ್ಕಳ ಒಳಗ ಯಾವಾಗ ನಾವು ಕನ್ಯಾದಾನ ಮಾಡ್ತೀವಿ, ದಾನ ಒಳಗ ಶ್ರೇಷ್ಠವಾಗಿರ್ತಕ್ಕಂಥ ದಾನ ಕನ್ಯಾದಾನ. ಮಗಳ ತಮ್ಮ ಯಜಮಾನ ಮನೆ ಬಿಟ್ಟು ಯಾವಾಗ ತಾವ್ರ ಮನೆಗೆ ಬಂದ ನಂತರ ಆಕಿಗೆ ನನ್ನ ತಾವ್ರ ಮನೆ ತಂದೆ ತಾಯಿ ಕಡೆ ಹೋಗ್ತೆ ಅಂತ ಏನು ಭಾವ ಆಗಿದೈತಲ್ಲ, ಆ ಭಾವ ನನ್ನ ಹೃದಯ ಒಳಗಾಗಿದೈತಿ. ಅಂತ ಒಂದು ವಿಶೇಷ ಮಹಾತ್ಮರ ಒಂದು ಅಭಂಗ ಒಳಗೆ ಹೇಳ್ಯಾರ ನೋಡ್ರಿ. धन्यामी जन्मालो दास
ವಿಠ್ಠಲಾಚೆ झालो. ಈಗ ಅದೇ ದಾಸ ಶಬ್ದ ನನಗೆ ಅನಿಸ್ತೈತಿ, ಅದು ನಮ್ಮ ರಾಜಾರಾಮ್ ಮಹಾರಾಜರದ ಬಗ್ಗೆ ನಾವು ಚಿಂತನೆ ಮಾಡಿದಂದ್ರೆ ಅತಿ ಯೋಗ್ಯ ಅನಿಸ್ತೈತಿ. ಯಾಕಂದ್ರೆ ಪ್ರತ್ಯಕ್ಷ ಸಾಧು ಸಂತ ಮಹಾತ್ಮರಿಗೆ ಜ್ಞಾನೋಬ್ಬರ ಜ್ಞಾನೇಶ್ವರಿ ಒಳಗೆ ಒಂದ್ ಕಡೆ ಅಂದಿದ್ದಾರೆ, 9 ತಿಂಗಳ 9 ದಿವಸ ಈ ಜೀವಗೆ ಜನ್ಮ ಐತಿ, ಸಾಧು ಸಂತರದ ಮಹಾತ್ಮರದ ಅವತಾರ ಐತಿ, ಪರಮಾತ್ಮಗೆ ಮಾತ್ರ ಆಮಂತ್ರಣ ಕೊಡೋದು ಜರುರತ್ತಲ್ಲ, ಪ್ರತ್ಯಕ್ಷ ಪರಮಾತ್ಮ ಬರ್ತಾನೆ. ಯಾಕಂದ್ರೆ ಆಗಲೇ ಹೇಳಿದ್ರು ಸಂತ ಶ್ರೇಷ್ಠ ನಿಳೋಬಾ ಮಹಾರಾಜರ ಸದ್ಗುರು ಪ್ರಾಪ್ತಿ ಸಲುವಾಗಿ, ಸದ್ಗುರು ನಮ್ಗೆ ಸಿಗಬೇಕಂತ 42 ದಿವಸ ಅನ್ನ ಪಾನಿ ತ್ಯಾಗ ಮಾಡಿ ಪ್ರತ್ಯಕ್ಷ ತುಕಾರಾಮ 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 ಅಂತ ಅನುಷ್ಠಾನ ಮಾಡಿ ಸ್ವದೇಹ ವೈಕುಂಠಕ್ಕೆ ಹೋಗಿದ್ರು ತುಕಾರಾಮ್ ಮಹಾರಾಜರ. ಪ್ರತ್ಯಕ್ಷ ಮೃತ್ಯು ಲೋಕ ಒಳಗೆ ಬಂದ ಈ ವಾರ್ಕರಿ ಸಂಪ್ರದಾಯದ ಉಪದೇಶ ಕೊಟ್ಟಿದ್ರು. ಮುಖ್ಯ ಮಹಾವಿಷ್ಣು ಚೈತನ್ಯ ಚೇಮುಳ संप्रदाय सकळ यथोनिया हंसरूपी ब्रह्मोपदेश श्रीहरी चतुश्लोकीचारी भागवत किंवा येवोनी कृपावंते तुकया स्वामी सद्गुरुनाथे हात ठेविला मस्तकी प्रसाद देवनी केले सुखी. ಅಂದ್ರೆ ಚೈತನ್ಯ ಸಂಪ್ರದಾಯ ಪರಂಪರೆ ಒಳಗೆ ಪ್ರತ್ಯಕ್ಷ ತುಕಾರಾಮ್ ಮಹಾರಾಜ್ ನಿಳೊಬ್ಬರಾಯರಿಗೆ ಅನುಗ್ರಹ ಕೊಟ್ಟಿದ್ದ ಇತಿಹಾಸ ಐತಿ. ನಾನು ಯಾಕೆ ಹೇಳಾಕತ್ತೇನೆ, ಸಾಧು ಸಂತರಿಗೆ ಜನ್ಮ ಮರಣದ ಸಂಬಂಧ ಅಲ್ಲ, ಮಾತ್ರ ಲೌಕಿಕ ದೃಷ್ಟಿ ಒಳಗೆ ನಾವು ಏನಾದ್ರೂ ಮಾಡ್ಕೋಬೇಕು. ಪರಮಾತ್ಮ ದೇವ ಪಹಾವಯಾಗೇಲೋ ತೇಥೇಚ್ಛ ದೇವ ಹೋನಿಯಾಟೇಲು. ಪರಮಾತ್ಮ ನೋಡುದ ಸಂಬಂಧ ಅಲ್ಲ, ಪರಮಾತ್ಮ ಅನುಭವ ತಗೊಳ್ಳೋದ ಸಂಬಂಧ ಐತಿ. ಭಕ್ತಿ ರಸ ಮಾರ್ಗ ಒಳಗ ಜ್ಞಾನೋಬ್ಬರಾಯ ತುಕೋಬ್ಬರಾಯ ಅನೇಕ ವಾರ್ಕರಿ ಸಂಪ್ರದಾಯ ಒಳಗಿರ್ತಕ್ಕಂತಹ ಸಂತ ಪರಂಪರೆ ಒಳಗ ಸಂತರು ಶರಣರು ಮಹಾತ್ಮರು ಪ್ರತ್ಯಕ್ಷ ಪರಬ್ರಹ್ಮ ಸ್ವರೂಪ ಆಗ್ಬಿಟ್ರು. ಅವರು ಪರಮಾತ್ಮಗೆ ನೋಡ್ಲಿಕ್ಕೆ ಹೋದ ನಂತರ ಯಾಕಾತು ಇದು? ಯಾಕಂದ್ರೆ ಪಿಕಲಿಯ ಸೇಂದ ಕಡುಪನಗೇಲಿ ತುಕಾರಾಮ್ ಮಹಾರಾಜ ಬಂದ ಅಭಂಗೊಳಗೆ ಹೇಳ್ತಾರೆ, ತೈಸೆ ಆ ಮಹಾಕೇಲೆ ಪಾಂಡುರಂಗೆ. ಏನಾತು? ಪ್ರತ್ಯಕ್ಷ ಪರಮಾತ್ಮದ ನಾಮಚಿಂತನೆ, ಪರಮಾತ್ಮದ ಭಕ್ತಿ ರಸದ ಆನಂದ ಸೇವನೆ ಮಾಡೋದ್ನಾಗ ಪರಬ್ರಹ್ಮ ಸ್ವರೂಪ ಅವ್ರಾಗ್ಬಿಟ್ರು. ಹೆಂಗೈತೆ ಅಂದ್ರೆ ಒಂದ ಆರತಿ ಒಳಗೆ ಹೇಳ್ಯಾರ ನೋಡ್ರಿ ಮಹಾರಾಜ, ಆರತಿ ಜ್ಞಾನ ರಾಜ ಮಹಾ ಕೈವಲ್ಯ ತೇಜ ಸೇವತಿ ಸಾಧು ಸಂತ ಮನುವೇದಲ ಮಾಜ ಅವತಾರ ಪಾಂಡುರಂಗ ನಾವು ठेविले ಜ್ಞಾನಿ. ಪ್ರತ್ಯಕ್ಷ ಜ್ಞಾನೋಬ್ಬರ ಅಂದ್ರೆ ಬೇರೆ ಯಾರಲ್ಲ, ನೋಡಾಕ ಮನುಷ್ಯ ರೂಪದಿಂದ ನಮಗೆ ನಿಮ್ಗೆ ಬೇರೆ ಕಾಣಬಹುದು. ಅಧಿಕಾರ ಪರಮಾತ್ಮ ಪರಬ್ರಹ್ಮ ಪರಮಾತ್ಮಕ್ಕಿಂತಲೂ ಅಧಿಕಾರ ಸಂಪನ್ನ ಐತಿ. ಕಲ್ಪನಾ ಮಾಡ್ರಿ ಏನಾತು? ದ್ವಾಪರ ಯುಗದಲ್ಲಿ ಭಗವಾನ್ ಶ್ರೀಕೃಷ್ಣ ನಿಮ್ದು ಟೈಮ್ ತಗೋತೀನಿ ಸ್ವಲ್ಪ, ಯಾಕಂದ್ರೆ ನಿಮ್ಮ ಜೊತೆಗೆ ಮಾತಾಡ್ಬೇಕಂದ್ರೆ 4 ವರ್ಷದ ಪ್ರಯತ್ನ ಐತಿ, ಈಗ ಕೂಡಿ ಬಂದಿದೈತಿ. ನನಗೆ ಗೊತ್ತು ಇದು ಟೈಮ್ ವ್ಯಾಕರಣ ಹೇಳುದಲ್ಲ, ಶಿಖರಣಿಗೂ ಟೈಮ್ ಐತಿ, ಆದ್ರೆ ಅದು ಕೂಡ ಅಡ್ಜಸ್ಟ್ ಮಾಡ್ರಿ. ಯಾಕಂದ್ರೆ ನಾವು ನಿಮ್ ಸಣ್ಣ ಮಕ್ಕಳಾಗಿ ನನ್ಗೆ ನನ್ನ ಮಾತು ನನ್ನ ವಾಣಿ ನೀವು ಆಚರಣೆ ಮಾಡ್ತೀರಿ ಅಂದ್ರೆ ನಂದು ಏನ್ ಪೂರ್ವ ಜನ್ಮದ ಭಾಗ್ಯ ಇರಬಹುದು. ಕಲ್ಪನಾ ಮಾಡ್ರಿ ಏನಾತು? ಭಗವಾನ್ ಗೋಪಾಲ ಶ್ರೀಕೃಷ್ಣ ಪರಮಾತ್ಮ ದ್ವಾಪಾರ ಯುಗದಲ್ಲಿ यशोदामय्या कृष्ण परमात्मागे हाल तगून बांधता. मराठी मध्ये त्याला चरवी म्हणतात, कन्नड मध्ये असं दूध काढायचं पात्र, हाल तगून बरुದು पात्रे. कल्पना ಮಾಡ್ರಿ, ಸತ್ಯ ಘಟನೆ ಐತಿ. ಶ್ರೀಮದ್ ಭಾಗವತ ಒಳಗ ಅನೇಕ ठिकाणी ನೀವು ಕೇಳಿರಬಹುದು. ಕೃಷ್ಣ ಪರಮಾತ್ಮ ಅತಿ ಪ್ರಿಯ ಕೃಷ್ಣ ಪರಮಾತ್ಮದ ಪ್ರೇಮ ಯಾರ ಮ್ಯಾಗ ಐತಿ ಅಂದ್ರೆ ರಾಧಾ ಮ್ಯಾಗ ಐತ್ರಿ. ಕೃಷ್ಣ ಪರಮಾತ್ಮದ ರಾಧಾ ಅಂದ್ರೆ ಹೆಂಗೈತಿ? ರಾಧಾ ಇಲ್ಲ ಅಂದ್ರೆ ಕೃಷ್ಣ ತನ್ನ ಆಯುಷ್ಯ ಒಳಗ ಪರಮಾತ್ಮ ಪೂರ್ತಿ ಆಗುದಿಲ್ಲ. ಕಲ್ಪನಾ ಮಾಡ್ರಿ, ರಾಧಾ ಎಷ್ಟು ಪ್ರೀತಿ ಐತೆ ಅಂದ್ರೆ ಕೃಷ್ಣ ಪರಮಾತ್ಮ ಮ್ಯಾಗ. ಬರೀ ಸಾದಾ ನಿನ್ನೆ ಒಂದು ನೋಡಿದೆ, ರಾಧಾ ಕೃಷ್ಣ ನಾವು ಅಂತೀವಿ, ಕೃಷ್ಣ ರಾಧಾ ಎಲ್ಲ ಅನ್ನಂಗಿಲ್ಲ. ಕೃಷ್ಣ ಪೂರ್ತಿ ಆಗ್ಬೇಕಂದ್ರೆ ರಾಧಾ ಮೂಲ ಕಾರಣ ಐತಿ. ರಾಧಾ ಐತಿ ಅಂದ್ರೆ ಕೃಷ್ಣ ಪೂರ್ತಿ ಆಗುದಿಲ್ಲ. ಹಂಗ ಪ್ರೀತಿಯ ಪ್ರೇಮ ಅತಿ ಅಲೌಕಿಕವಾಗಿ ಪ್ರೇಮ ರಾಧಾದು ಕೃಷ್ಣ ಮ್ಯಾಗ ಐತಿ, ಕೃಷ್ಣದು ರಾಧಾ ಮ್ಯಾಗ ಐತಿ. ಹಾಲು ತಗೊಂಡ್ ಬಾ ಅಂತ ಯಶೋದಾಮಯ್ಯ ಹಿಡಿದ ನಂತರ ಗಡಬಡ ಒಳಗೆ ಏನಾತು? ಕೃಷ್ಣ ಪರಮಾತ್ಮ ಆ ಕಡೆಯಿಂದ ರಾಧಾಗೆ ನೋಡಿ ಮನಸ್ಸು ಬದಲಾತು. ಆಕಳ ಹತ್ರ ಕುಂತ ಹಾಲು ತಗೊಂಡು ಬರ್ಬೇಕಲ್ಲ, ಆ ಗಡಬಡ ಒಳಗೆ ಬಸವನ್ನ ಹತ್ರ ಕುಂತ ಬಿಟ್ಟ ಪರಮಾತ್ಮ. ರಾಧಾಗೆ ನೋಡಿ ಚಿತ್ತ ಬದಲಾತು. ಹರಿನೇ ಮಾಜಿ ಹರಿಲೆ ಚಿತ್ತ ಭಾರವಿತ विसरले आता कैसी जाऊ घरा नुहे बरा लौकिक पारख्यासी सांगता गोष्टी घरची कुठे खातील. मात्र परमात्मा कर्तुम अकर्तुम अन्यथा कर्तुम शक्ती परमात्माकडे ಐತಿ. पंढरपूर ಒಳಗ ಪಾಂಡುರಂಗ ಗುಡಿಯಾಗ ದರ್ಶನಕ್ಕೆ ಹೋದ ನಂತರ ಒಂದು ಶಬ್ದ ಹಾಕ್ಯಾರ ಅಲ್ಲಿ ಬೆಳ್ಳದ ಕಂಬ ಇದರ ಮ್ಯಾಗ, ಅಹೋ ರುಕ್ಮಿಣಿಕಾಂತ ಷಡ್ಗುಣ ಐಶ್ವರ್ಯ ಸಂಪನ್ನ ಪರಮಾತ್ಮ ಅಂತ ಹೇಳ್ತಾರೆ, ಕರೀತಾರೆ ಪರಮಾತ್ಮಗೆ. ಪರಮಾತ್ಮದ ಶಕ್ತಿ ಹೆಂಗೈತೆ ಅಂದ್ರೆ ಅಲೌಕಿಕ ಶಕ್ತಿ. ಕರ್ತುಂ ಅಕರ್ತುಂ ಅನ್ಯತಾ ಕರ್ತುಂ ಅಸಾಧ್ಯತೆ ಸಾಧ್ಯ ಕರ್ತಿ ಸಾಯಾಸ ಕಾರಣ ಅಭ್ಯಾಸ ತುಕಾ ಮನಿ ಅಂತ ಮಹಾತ್ಮರು ಒಂದ್ ಕಡೆ ಅಭಂಗ ಒಳಗೆ ಹೇಳ್ತಾರೆ. ಯಾಕಂದ್ರೆ ಪರಮಾತ್ಮದ ಶಕ್ತಿ ಅಲೌಕಿಕ ಐತಿ, ಅಲೌಕಿಕ ಐತಿ. ನಾನು ಯಾಕೆ ಹೇಳಾಕತ್ತೇನೆ, ಬಸವನ್ನ ಹತ್ರ ಕುಂತ ಹಾಲು ತಗೊಂಡ್ ಬರುದು ಶಕ್ಯ ಅದಾವ್ರಿ?
ಮಾತ್ರ ಕೃಷ್ಣ ಪರಮಾತ್ಮ ಮಾಡಿ ತೋರಿಸಿದ. ಶಕ್ತಿ ಯಾರ್ದೈತಿ? ಇದು ಪರಮಾತ್ಮದೈತಿ. ಅದೇ ಜಗದ್ಗುರು ತುಕಾರಾಮ್ ಮಹಾರಾಜರ ಜೀವನದಲ್ಲಿ ಹೋಗ್ರಿ. ತುಕಾರಾಮ್ ಮಹಾರಾಜರಿಗೆ 3 ಕನ್ಯಾ, ಗಂಗಾ, ಭಾಗೀರಥಿ, ಇಂದ್ರಾಯಣಿ. ಅದ್ರಾಗ ಭಾಗೀರಥಿ ತನ್ನ ಮಗಳ ತುಕಾರಾಮ್ ಮಹಾರಾಜರ ಜೊತೆಗೆ ಇದ್ದವ್ರ 14 ಟಾಳ್ಕರಿ. ಇಂದ್ರಾಯಣಿ ಹೊಳಿ ದಂಡಿ ಆಚೆ ಕಡೆ ಏಲವಾಡಿ ಅಂತ ಊರೈತೆ. ಏಲವಾಡಿ ಊರು ಒಳಗೆ ಇಲೇಶ್ವರ ಭಗವಾನ್ ಪರಮಾತ್ಮದ ಶಿವಲಿಂಗ ಐತೆ. ತಮ್ಮ ಹಳೆಯ ಅಂದ್ರೆ 14 ಟಾಳ್ಕರಿ ಒಳಗೆ ಒಬ್ಬರು ಇರತಕ್ಕಂಥ ಹಳೆಯ ಮಾಲಜಿ ಗಾಡಿ ಅವನ ಹೆಸರು. ಅವ್ರಿಗೆ ತನ್ನ ಮಗಳ ಜಗದ್ಗುರು ತುಕಾರಾಮ್ ಮಹಾರಾಜ್ ಕೊಟ್ರು. ಕೊಟ್ಟಿದ ನಂತರ ಒಂದು ವಚನ ಕೊಟ್ಟಿದ್ರು. ಅಕ್ಕಿ ಅಂದ್ರು, ಬಾಬಾ ಬರೇ ಭಜನೆ ಕೀರ್ತನೆ ಮಾಡ್ಕೊಂಡು ಹೊಂಟ್ರಿ, ಯಾವಾಗಾದ್ರೂ ನಮ್ಮ ಮನೆಗೆ ಬರ್ರಿ, ಯಾವಾಗಾದ್ರೂ ನಮ್ಮ ಊರಿಗೆ ಬರ್ರಿ. ಅಂತಃಕರಣದ ಮಮತ್ವ, ಅಂತಃಕರಣ ತಾಯಿ ತಂದೆದು ನಿಜವಾಗ್ಲೂ ತಂದಿದು ಮಗಕ್ಕಿಂತ ಮಗಳ ಮ್ಯಾಗ ಹೆಚ್ಚು ಪ್ರೀತಿ ಇರ್ತೈತಿ. ಇದು ಶಾಸ್ತ್ರ ನೀತಿ ಮತ್ತ ಐತೆ, ಕಲ್ಪನಾ ಮಾಡ್ರಿ. ಯಾಕಂದ್ರೆ ಅದಕ್ಕೆ ಬಹಳ ಇತಿಹಾಸ ಐತಿ. ಮನುಷ್ಯರಿಗೆ ಜನ್ಮ ಐತಿ ಅಂದ್ರೆ ಮೃತ್ಯು ನಿಶ್ಚಿತ ಐತಿ. ಮಹಾರಾಜರ ಈ ದೇಹ ಒಮ್ಮೆ ಹೋತಂದ್ರೆ ಇದೇ ಜೀವ ಕಡಿಂದ ಒಂದು ಕನ್ಯಾ ನಾವು ಜನ್ಮ ಕೊಟ್ಟಿವಿ, ಒಂದು ಮಗಾಗೆ ಜನ್ಮ ಕೊಟ್ಟೆ ಅಂದ್ರೆ ಶಾಸ್ತ್ರ ಕೂಡ ಎಷ್ಟು ಕಠಿಣವಾಗಿ ಉತ್ತರ ಕೊಡ್ತಾರ ನೋಡಿ. ಕನ್ಯಾಗೆ ಅಧಿಕಾರ ಶಾಸ್ತ್ರ ಒಳಗ ಆ ಹೋಗಿದ ತನ್ನ ತಂದಿಗೆ ಆ ಶವ ಹತ್ರ ಕುಂತ ಗಾಳಿ ಹೊಡಿಬೇಕಂತ ಅಧಿಕಾರ ಅಕ್ಕಿಗೆ ಕೊಟ್ಟಿದ್ದಾರೆ. ಮಾತ್ರ ಇದೇ ಕೈಲಿಂದ ತಂದಿಗೆ ನಾವು ಬಡಾಗ್ನಿ ಕೊಡ್ಲಿಕ್ಕೆ ಮಾತ್ರ ಎಷ್ಟು ಕಠೋರತ ಪರಮಾತ್ಮ ಈ ಜೀವ ಒಳಗೆ ಕೊಟ್ಟಿರ್ಬೋದು. ಕಲ್ಪನಾ ಮಾಡ್ರಿ. ತನ್ನ ಸ್ವತಃ ತಂದೆಗೆ ನಾವೇ ನಮ್ಮ ಕೈಲಿಂದ ಅಗ್ನಿ ಸಂಸ್ಕಾರ ಮಾಡ್ತೀವಿ. ಇಂಥ ಕಠೋರ ವಿಚಾರ ನನಗೆ ಅನಿಸ್ತೈತಿ. ಆ ವಿಚಾರದಲ್ಲಿ ಐತಿ, ಅದು ವಿಷಯ ನಂದು ಭಿನ್ನತ ಐತಿ. ಆದ್ರೆ ಇಲ್ಲಿ ಯಾವಾಗ ಕೀರ್ತನ ಚಿಂತನೆಗೆ ಕುಂತ್ರಿ ಅಂದ್ರೆ ವಿಚಾರ ಮಾಡೋನು. ಮಾತ್ರ ತಾಯಿ ಮಗಳದು ಅಂತಃಕರಣ ಐತಿ. ನಮ್ಮ ಮನೆಗೆ ಬರ್ರಿ. ಅವಾಗ ತುಕಾರಾಮ್ ಮಹಾರಾಜ ಮನೆಗೆ ಹೋದ್ರು. ಹೋದ ನಂತರ ಅಕ್ಕಿ ನಮ್ಮ ಅಪ್ಪಾರ ಬಂದ್ರು. ಏನ್ ಕೊಡೋನು ಎಲ್ಲಿ ಇಡೋನು. ಸಡನ್ಲಿ ಮಗಳ ಮನೆಗೆ ಅಪ್ಪ ಹೋಗ್ಬಿಟ್ಟ ಅಂದ್ರೆ ಏನು ಹೃದಯ ಆಕೈತಿ ಅದು ಅಕ್ಕಿಗೆ ಕೇಳ್ರಿ. ಈ ಕಡೆ ಪಾರ್ಟಿ ಅಲ್ಲ, ಈ ಕಡೆ ಕೇಳ್ರಿ ಅದು ಹೃದಯ. ಅಂತ ಒಂದು ಪ್ರೀತಿ, ಪ್ರೇಮ, ವಾತ್ಸಲ್ಯತ ಭಾಗೀರಥಿದು ಪ್ರಕಟ ಆತು. ಅಪ್ಪಾರ ಬಂದ್ರು. ಏನು ಕೊಡ್ಬೇಕು? ಆವಾಗ 2 ನಿಮಿಷದ ಮ್ಯಾಗಿ ಇತ್ತು. 2 ಮಿನಿಟ್ ಕಾ ಮ್ಯಾಗಿ. ಅದು ಮ್ಯಾಗಿ ಅಂದ್ರೆ ಏನು? ಶಾವ್ಗಿ ಕಾಯ್ತರ म्हणताना तुम्ही शेवयाचं खीर. ಅದು ಶಾವ್ಗಿ ಗುಣ ಐತಿ, ಲಘುನ್ ಆಗ್ತೈತಿ. ಮಾತ್ರ ಅದರ ಒಳಗ ಹಾಲು ಹಾಕಿ ತಿಂದ್ರೆ ಅಂದ್ರೆ ಈಗ ಖೀರ್ ಎಲ್ಲ ಮುಗಿದ ನಂತರ ಐತಿ ವ್ಯವಸ್ಥೆ ಎಲ್ಲಾರ್ಗೆ, ಹಂಗೇನಿಲ್ಲ. ಆದ್ರೆ ಹೇಳುವ ತಾತ್ಪರ್ಯ ಅದ್ರದ್ದು ಗುಣ ಐತಿ. ಹಾಲು ಹಾಕಿ ತಿಂದ್ರೆ ಅಂದ್ರೆ ಅದರದ್ದು ರುಚಿ ಅಲೌಕಿಕ ಐತಿ, ಆನಂದ ಐತಿ. ಒಬ್ಬೊಬ್ಬರಿಗೆ ಪ್ರಸಾದ ತಗೊಳಿಕ್ಕೆ ಆನಂದ ಆಕೈತಿ, ಒಬ್ಬೊಬ್ಬರಿಗೆ ಭಕ್ತಿ ರಸದ ಆನಂದ ಆಕೈತಿ, ಒಬ್ಬೊಬ್ಬರಿಗೆ ಪಕ್ವಾಸ್ ಬರಸ್ಬೇಕ ಭಜನೆ ಮಾಡಕ್ ಆನಂದ ಆಕೈತಿ. ನಮ್ಮ ದೀಕ್ಷಿತ ಮಹಾರಾಜರು ನೋಡಿದ ನಂತರ ಒಂದೇ ಒಂದು ನನ್ನ ಭಾವ ಐತಿ, ಅವ್ರಿಗೆ ಭಕ್ತಿ ರಸ ಒಳಗೆ ಬಹಳ ಆನಂದ ಐತಿ. ಎಷ್ಟು ವರ್ಷ ಆತ ನಾನು ನೋಡಾಕತ್ತೀನಿ. ಒಟ್ಟ ಭಜನೆ ಕೀರ್ತನೆ ಪರಂಪರೆ ವಾಡಿಸ್ಬೇಕಂತ ಬಹಳ ತಳಮಳ. ಒಂದು ಅಭಂಗ ಐತಿ ತುಕಾರಾಮ್ ಮಹಾರಾಜರದ. तुम्ही संत माय बाप कृपावंत कायमी पतित कीर्तिवानु अवतार तुम्हा धराया कारण उद्धारावे जन महादोषी. ಅದ್ರಾಗ 3ನೇ ಚರಣದೊಳಗೆ ಹೇಳ ನೋಡ್ರಿ, ವಾಢಾವಾವೆ ಸುಖ ಭಕ್ತಿ ಭಾವ ಧರ್ಮ. ಆ ವಾಕ್ಯ ಇವ್ರ ಜೀವನದಲ್ಲಿ ನನಗೆ ಅನಿಸ್ತೈತಿ. ಎಲ್ಲಿ ಬರ್ತೈತೆ ಅಂದ್ರೆ ಅದು ಗಂಗಾರಾಮ್ ಮಹಾರಾಜ್, ಗಂಗಾಧರ ಮಹಾರಾಜ್. ಎಷ್ಟು ಸುಂದರ ಹೆಸರಿಟ್ಟಾರ ಅವ್ರದ್ದು, ಗಂಗಾಧರ. ಗಂಗಾ ಅಂದ್ರೆ ಹೊಳಿ. ಹೊಳಿ निंतिದ್ದು इरतैती, हरवत इरतैती. वाहते असते ना, प्रभाव कसा असते त्याचा नदीचा, मराठी कळते ना. नदी ही वाहणारी असते. नदीचं ज्ञान, नदी जशी वाहते तसं ज्ञान वाहत राहावं ही भावना गंगा ह्या नावानं आहे. आणि धर म्हणजे त्या ज्ञानाला धरून अनेक महाराज मंडळींना, महात्म्यांना इथं घेऊन यावं. आणि राजाराम महाराजांचं पुण्यतिथी, जसं तुकाराम महाराजांचं वैकुंठ गमन आणि राजाराम महाराजांचं जन्म उत्सव साजरी करावं. एक तळमळ खऱ्या अर्थानं पूर्ण झाले मला ते असं वाटतंय. ಅಂತ ಒಂದು ವಿಚಾರ, ಬಹಳ ವಿಚಾರ ಐತಿ. ಹೇಳಲಿಕ್ಕೆ ವಿಷಯಾಂತರ ಆಗ್ಬಹುದು. ಘಡ್ಯಾಳ ನಿಂದ್ರಾಗ್ತಾ ಇರಲಿಲ್ಲ. ನಮ್ ಗುರುಗಳು ಯಾವ್ದು ಮಂತ್ರ ನನ್ಗಿನ್ನು ಹೇಳಿಲ್ಲ. ಹಿಂಗ ಒಗದ್ ಬಿಟ್ರೆ ಅಂದ್ರೆ ಘಡ್ಯಾಳ ಅಲ್ಲಿ ನಿಂದಿರ್ಬೇಕು, ನಮ್ ಪ್ರವಚನ ಇನ್ನೂ ಚಾಲು ಇರ್ಬೇಕು. ಮಾತ್ರ ಯಾವಾಗ ಟೈಮ್ ಸಿಕ್ತಂದ್ರೆ ನೋಡೋನು. ನಾನು ಯಾಕೆ ಹೇಳಾಕತ್ತೀನಿ, ಈ ಕಡೆ ಲಕ್ಷ್ಯ ಕೊಡ್ರಿ. ಯಾಕಂದ್ರೆ ನಾನು ಲಾಯರ್ ಅದೀನಿ, ವಕೀಲ್ ಅದೀನಿ. ಲಾಯರ್ ಯಾವಾಗ ಡ್ರಾಪ್ ಮಾಡಂಗಿಲ್ಲ ವಿಷಯ. ಈ ಕಡೆ ನೋಡ್ರಿ, ಅದ್ರ ಕೀರ್ತನಕಾರನ ಅದೀನಿ. ಏನಾಯ್ತು, ಭಾಗೀರಥಿ ಅಪ್ಪಾರ ಮನೆಗೆ ಬಂದ ನಂತರ ಶಾವ್ಗಿ ಅಲ್ಲೇ ವಿಷಯ ಚಾಲು ಇತ್ತು. ಹೌದಲ್ಲ, ಇಲ್ಲಿ ಆದ್ರೂ ಹೋಗಿರಿ ಮನೆಗೆ ಎಲ್ಲಾರು.
ಅದಿರಲಿ, ಈ ಕಡೆ ಲಕ್ಷ್ಯ ಕೊಡ್ರಿ. ಏನಾಯ್ತು ಅದ್ರದ್ದು ಗುಣ ಐತಿ, ಹಾಲು ಹಾಕಿ ಕುಡಿದ್ರ ಅಂದ್ರೆ ಅದು ಚಂದ ಕಾಣ್ತೈತಿ, ಚಂದ ರುಚಿ ಆಕೈತಿ. ಅವಾಗ ಮನಸ್ಸ ಖಿನ್ನಾತು, ಯಾವುದು ಹಾಲು ಸಿಕ್ಕಿಲ್ಲ, ಆ ಟೈಮ್ದಲ್ಲಿ ಡೇರಿನ ಇದ್ದಿದ್ದಿಲ್ಲ, ಅಂಗಡಿ ಒಳಗೆ ಹೋಗಿ ಒಂದು ಪಾಕೆಟ್ ತಗೊಂಡ್ ಬರೋನು. ಇದು ಯಾಕೆ ಎಲ್ಲಿದ ಮಾತು ಹೇಳಕತ್ತೀನಿ, ಇದು ನಾನು 1600 ಶತಮಾನದು, ಈಗ ಅದೀವಿ ನಾವು 1900 ಶತಮಾನ ಒಳಗ. ತುಕಾರಾಮ್ ಮಹಾರಾಜರದ ಸದಯ ವೈಕುಂಠ ಗಮನ 375 ವರ್ಷ. ಈಗ ರಾಜಾರಾಮ್ ಮಹಾರಾಜರದ ಜನ್ಮ ಉತ್ಸವ 257 ವರ್ಷ. ಹೇಳೋ ತಾತ್ಪರ್ಯ ಕಲ್ಪನಾ ಮಾಡ್ರಿ. ನಾನು ಯಾಕೆ ಹೇಳಕತ್ತೀನಿ, ಸಾಧು ಸಂತರಿಗೆ ಜನ್ಮ ಮರಣದ ಸಂಬಂಧ ಅಲ್ಲ. ಯಾಕೆ ಜನ್ಮ ಮರಣ ಸಂಬಂಧ ಅಲ್ಲ? ಜ್ಞಾನೋಬ್ಬರ 9ನೇ ಅಧ್ಯಾಯ ಒಳಗೆ ಒಂದು ಓವಿ ನಿಮ್ ಸಲುವಾಗಿ ಖರ್ಚು ಮಾಡಿದ್ದಾರೆ. ಜ್ಞಾನೋಬ್ಬರ ಅಂತಾರೆ, ಬಾಬಾ ಆಗ ಕರ್ಮೀಜೇವರಾವೆ ತೈ ಸುಖ ದುಃಖಿತೆ ಫಳಾವೆ ತಯಾದೇ ಭೋಗಾವಯಾವೇ ದೇಹ ಏಕ. ಯಾಕೆ ಮನುಷ್ಯ ಜನ್ಮ ಬರ್ತೈತೆ ಅಂದ್ರೆ, ಆಗಲೇ ಮಹಾರಾಜರು ಹೇಳಿದ್ರು 12 ಅಭಂಗ. ಜನ್ಮಾಚೇತಿ ಮೂಲ ಪಾಹಿಲೆ ಶೋಧುನ ದುಃಖಾಸಿ ಕಾರಣ ಜನ್ಮ घ्यावा ಪಾಪ ಪುಣ್ಯ ಕರುಣಿ ನರಕ ಜನ್ಮ येतो ಪ್ರಾಣಿ ಮಾನವ ನರದೇಹ ಯೋನಿ ಹಣಿ ಕೇಳಿ. ಅರೆ ಯಾಕ ಮನುಷ್ಯ ಜನ್ಮ ಪ್ರಾಪ್ತಿ ಆದ ನಂತರ ಮನುಷ್ಯ ಜನ್ಮದ ಸಾರ್ಥಕತಾ, ಮನುಷ್ಯ ಜನ್ಮದ ಧನ್ಯತಾ ಈ ಭಕ್ತಿ ರಸ ಮಾರ್ಗ ಒಳಗ ಪರಮಾತ್ಮದ ಶರಣಾಗತಿ ಒಳಗತಿ. ಪರಮಾತ್ಮ ಪ್ರತ್ಯಕ್ಷ ಹೇಳಲ್ಲ, ಜೋ ಮಜ ಹೋಯ ಅನನ್ಯ ಶರಣ ತ್ಯಾಸಿ ನಿವಾರಿಲ್ಲ ನೀ ಜನ್ಮ ಮರಣ. ಅದಕ್ಕೆ ಹೇಳುವ ತಾತ್ಪರ್ಯ, ಭಕ್ತಿ ರಸ ಮಾರ್ಗ ಒಳಗ ಶರಣಾಗತಿ, ಪರಮಾತ್ಮಗೆ ಶರಣ ಹೋಗುದು ನಿಜವಾಗಲೂ ಜೀವನದ ಧನ್ಯತಾ. ನಾನು ಯಾಕೆ ಹೇಳಕತ್ತಿದೆ, ಈ ಕಡೆ ಲಕ್ಷ್ಯ ಕೊಡ್ರಿ. ತುಕಾರಾಮ್ ಮಹಾರಾಜರಿಗೆ ಶಾವ್ಗಿ ಕೊಡ್ಬೇಕಂತ ಅಂತಃಕರಣದಲ್ಲಿ ವಿಚಾರ ಭಾಗೀರಥಿದಿತ್ತು, ಹಾಲು ಸಿಕ್ಕಿಲ್ಲ. ಅವಾಗ ಏಲವಾಡಿ ಒಳಗ ಶಿವಲಿಂಗ ಐತಿ, ಆ ಶಿವಲಿಂಗ ಮುಂದೆ ಏನಿರ್ತೈತ್ರಿ? ಬಸವಣ್ಣ. ಬರೋಬರ್ನ? ನಂದಿ ಕನ್ನಡ ಮದಿ ಬಸವಣ್ಣ ಅಂತಾನ, ಕಲ್ಪನಾಕರ. ಬಸವಣ್ಣ ಗುಡಿ ಒಳಗ, ಗುಡಿ ಮುಂದ್ಗಡೆ ಕಲ್ಲಿಂದ ಐತಿನ ಸಜೀವ ಐತ್ರಿ, ನಿರ್ಜೀವ ಐತಿನ ಸಜೀವ ಐತ್ರಿ? ನಿರ್ಜೀವ ಐತಿ. ತುಕಾರಾಮ್ ಮಹಾರಾಜ ಧ್ಯಾನ ಮಾಡಿದ್ರು, ಪರಮಾತ್ಮ ಶಿವಭೋಳಾ ಚಕ್ರವರ್ತಿ त्याचे पाय माझे चित्ती. ಭಕ್ತಿಪೂರ್ವಕ ಅಂತಃಕರಣಪೂರ್ವಕ ಪರಮಾತ್ಮಗೆ ಆವಾಜ್ ಕೊಟ್ರು. ಪ್ರತ್ಯಕ್ಷ ಏನಾತು, ತುಕಾರಾಮ್ ಮಹಾರಾಜ ಯಾ ನಂದಿಗೆ ಎದ್ದು ನಿಂತ ಅಂತ ಹೇಳಿದಲ್ಲ, ಆ ಬಸವಣ್ಣ ಅಲ್ಲಿ ನಿಂತ ಪ್ರತ್ಯಕ್ಷ ತುಕಾರಾಮ್ ಮಹಾರಾಜ್ ಆ ಬಸವಣ್ಣ ಹತ್ರ ಹೋಗಿ ತಳಗ ಕೈ ಹಾಕಿದ ನಂತರ ಹಾಲು ತಗೊಂಡ್ ಬಂದ್ರು. ಇದು ಸಾಮರ್ಥ್ಯ ಯಾರ್ದೈತ್ರಿ? ತುಕಾರಾಮ್ ಮಹಾರಾಜರದೈತಿ. ನಾನು ಯಾಕೆ ಹೇಳಕತ್ತೀನಿ, ಲಕ್ಷ್ಯ ಕೊಡ್ರಿ. ದ್ವಾಪಾರಯುಗದಲ್ಲಿ ಕೃಷ್ಣ ಪರಮಾತ್ಮ ರಾಧಾಗೆ ನೋಡಿ ಸಜೀವ ಇರ್ತಕ್ಕಂಥ ಬಸವಣ್ಣ ಹತ್ರ ಕುಂತ ಹಾಲು ತಗೊಂಡು ಬಂದಿದ್ದು ವಿಶೇಷ ಐತಿ ಅಲ್ರಿ, ಸಜೀವ ಐತಿ. ಮಾತ್ರ ನಮ್ಮ ಸಂತ ಪರಂಪರೆ ಒಳಗ ಅದಕ್ಕಿಂತ ಮುಂದೆ ಹೋಗಿ ನಿರ್ಜೀವ ಇರ್ತಕ್ಕಂಥ ಜಗದ್ಗುರು ತುಕಾರಾಮ್ ಮಹಾರಾಜ್ ಹಾಲು ತಗೊಂಡ್ ಬರ್ತಾರಂದ್ರೆ ಎಷ್ಟು ಶ್ರೇಷ್ಠ ಸಂತ ಪರಂಪರೆ ಇರಬಹುದು, ಕಲ್ಪನಾ ಮಾಡ್ರಿ. ಹೇಳುವ ತಾತ್ಪರ್ಯ, साधू संत अवतार तुम्हा ಎದಕ್ಕೆ ಬರ್ತಾರೆ? लेकुराचे हित जाणे माऊलीचे चित्त ऐसे कळबळ्याची जाती करीला भाविನ ಪ್ರೀತಿ. अरे ಅವ್ರಿಗೆ ಅಂತಃಕರಣದ ಲಾಭ ಇರುವುದಿಲ್ಲ, ಮಾತ್ರ ತಳಮಳ ಐತಿ. जगत उद्धार जगाच्या कल्याण संताच्या विभूती देह कष्टविती परोपकारी परोपकाराय वहಂತಿ ನದ್ಯ. ಆಕಳ ಪರೋಪಕಾರ ಹೊಳಿಗಳು, ಅನೇಕ ಪಾಪ ಕರ್ಮಗಳು ಹೊಳಿಗಳೊಳಗೆ ತೊಳೆದು ಹೋಗ್ತಾವ. ಅದಕ್ಕೆ ಹೊಳಿ ನಿರ್ಮಾಣ, ಹೊಳಿ ನಿಯಮ ಶಾಸ್ತ್ರ ನಿಯಮ ಐತಿ. ನಾಭಿ ಕಮಲ್ ಎಲ್ಲಿ ತನಕ ಹೊಳಿ ಒಳಗ ತೀರ್ಥಾದಿ ಸ್ನಾನಕ್ಕೆ ಹೋದ ನಂತರ ನಾವು ಹೋಗಂಗಿಲ್ಲ. ಇಲ್ಲ ಅಂದ್ರೆ ಈಗ ಪಂಢರಪುರಕ್ಕೆ ಬರೋದು, ಒಂದು ರೂಮ್ ಹಿಡಿದು ಬಿಡುದು, ರೂಮ್ ಒಳಗ ನಳ ಐತಿ, ನಳ ಚಾಲು ಮಾಡೋದು ಅನ್ನೋದು ಚಂದ್ರಭಾಗ ನಳದಾಗನ ಐತಿ. ಅದಕ್ಕೆ ತೀರ್ಥಾದಿ ಸ್ನಾನ ನಿಯಮ ಹೇಳಿಲ್ಲ, ಹೊಳಿಗನ ಹೋಗ್ಬೇಕು. ಸಾಪಡಲಿ ವಾಟೆ ಜಾತಾ ಗಂಗಾ ಸ್ನಾನ ಮಸ್ತಕಿ ತೋ ಜಾನ ಠೀವಿಲಾ ಕರ. ಅನೇಕ ಚಿಂತನೆ ನನಗಿಲ್ಲಿ ಮಾತಾಡ್ಲಕ್ಕೆ ವಿಚಾರ ಬಂದಿದೈತಿ. ಹೇಳುವ ತಾತ್ಪರ್ಯ, ಜಗದ್ಗುರು ತುಕಾರಾಮ್ ಮಹಾರಾಜರದ ಈ ಪರಂಪರೆ ರಾಜಾರಾಮ್ ಮಹಾರಾಜರ ಮತ್ತ ಮುಂದ ನಡ್ಸ್ಕೊಂಡು ಹೋದ್ರು. ಪ್ರತ್ಯಕ್ಷ ನಡ್ಸ್ಕೊಂಡು ಹೋದ್ರಲ್ಲ, ಪ್ರತ್ಯಕ್ಷ ತುಕಾರಾಮ್ ಸ್ವರೂಪನವ್ರು ಅದಾರೆ. ಒಂದ್ ಕಡೆ ನಾನು ಓದಿನಿ, आधी होतो तुकाराम मग झालो राजाराम. ಪ್ರತ್ಯಕ್ಷ ನಾಮದೇವ ಮಹಾರಾಜರದ ಒಂದು ಪನ್ ಇತ್ತು, ವಚನ ಪನ್. ಶತಕೋಟಿ ಅಭಂಗ ಬರೀತೀನಂತ. ಆ ಶತಕೋಟಿ ಅಭಂಗ ಬರುದು ಪೂರ್ತಿ ಆಗ್ಲಿಲ್ಲ. ಅಲ್ಲೇ ನಮ್ ಸಂತ ಪರಂಪರೆ ಒಳಗೆ ಒಂದು ಅಭಂಗ ಅಂತಾರೆ, ज्ञानियाचा एका आणि नामयाचा तुका. ಅಂದ್ರೆ ಜ್ಞಾನೇಶ್ವರ ಮಹಾರಾಜರದ ಎರಡನೇ ಅವತಾರ ಶಾಂತಿ ಬ್ರಹ್ಮ ಏಕನಾಥ ಮಹಾರಾಜ.
ಈಗ ಜ್ಞಾನೇಶ್ವರ ಮಹಾರಾಜರ 18 ಅಧ್ಯಾಯದ ಸುಂದರವಾಗಿ ಭಗವದ್ಗೀತಾ 700 ಶ್ಲೋಕಿಂದ ಸಂಸ್ಕೃತ ಒಳಗಿರತಕ್ಕಂಥ ಜ್ಞಾನ ಪ್ರಾಕೃತ ಒಳಗ ಮರಾಠಿ ಒಳಗ ತಂದ ನಿಮ್ಮ ಸಲುವಾಗಿ ತಯಾರು ಮಾಡಿದ್ದಾರೆ. ಶಕಿ 1212 ತೈಟಿಕಾ ಕೇಲಿ ಜ್ಞಾನೇಶ್ವರಿ ಸಚ್ಚಿದಾನಂದ ಬಾಬಾ ಆದರೆ ಲೇಖಕೂ ಜಾಹಲ. ಪ್ರತ್ಯಕ್ಷ ಸಚ್ಚಿದಾನಂದ ಬಾಬಾ ಬರುವುದು ಕೆಲಸ ಮಾಡಿದ್ರು. 1200 ಶತಮಾನ ಒಳಗ ಜ್ಞಾನೇಶ್ವರಿ ತಯಾರಾತು. 1500 ಶತಮಾನ ಒಳಗ ಶುದ್ಧೀಕರಣ ಆತು. ಶುದ್ಧೀಕರಣ ಯಾರು ಮಾಡಿದ್ರು? ಏಕನಾಥ ಮಹಾರಾಜರು ಮಾಡಿದ್ರು. ಸ್ವಪ್ನ ದೃಷ್ಟಾಂತ ಒಳಗ ಬಂದ ಜ್ಞಾನೇಶ್ವರಿ ನಿಮ್ಮ ಕೈಯಾಗ ಏನು ಸಿಕ್ಕಿದೈತಲ್ಲ ಅದು ಕೃಪಾ ಯಾರ್ದೈತೆ ಅಂದ್ರೆ ಶಾಂತಿ ಬ್ರಹ್ಮ ಏಕನಾಥ ಮಹಾರಾಜರದ ಕೃಪಾ ಐತಿ. ಮಾತ್ರ ನಾನು ತಂಜಾವರಕ್ಕೆ ಹೋಗಿ ಬಂದೇನೆ ಮಹಾರಾಜ. ತಂಜಾವರ ಒಳಗ ಜ್ಞಾನೇಶ್ವರಿ 18 ಅಧ್ಯಾಯದ ಪ್ರತದಲ್ಲಿ ಕಮ್ಮಿ 10,500 ಓವಿ ಅದಾವ. ನಿಮ್ಮ ಕೈಯಾಗ ಸಿಕ್ಕಿದ ಓವಿ 9,033 ಅದಾವ. ಯಾಕೆ ಹಿಂಗು? ಪ್ರತ್ಯಕ್ಷ ನಾಥ ಮಹಾರಾಜನ ಒಂದ್ ಕಡೆ ವರ್ಣನೆ ಮಾಡಿ ಹೇಳಾರ. ಶಕೆ 1500 ಸಹೋತ್ತರೆ ತಾರಕ ನಾಮ ಸಂವತ್ಸರೆ ಏಕಾ ಜನಾರ್ದನೆ ಅತ್ಯಾದರೆ ಪ್ರತಿಶುದ್ಧ ಸಿದ್ಧ ಜ್ಞಾನೇಶ್ವರಿ. ಶುದ್ಧ ಸಿದ್ಧ 2 ಶಬ್ದ ಅದಾವಲ್ಲಿ. ಶುದ್ಧ ಸಿದ್ಧ ಏನು ಫರಕ್ ಐತ್ರಿ? ಈಗ ನೋಡ್ರಿ, ಚಿಂತಾ ಅನಿಚಿತ ಏನ್ ಫರಕ್ ಐತಿ? ಐತ್ರಿ ನೋಡ್ಲಿಕ್ಕೆ ಹೇಳಲಿಕ್ಕೆ ಚಿಂತಾ ಚಿತ ಸಹಜ ಮಾತಾಡ್ತೀವಿ, ಮಾತ್ರ ಅನುಸ್ವಾರ ಫರಕ್ ಐತಿ. ಚಿತಾ ಮ್ಯಾಗ ಒಮ್ಮೆ ಬಡಾಗ್ನಿ ಕೊಟ್ಟಿದ ನಂತರ ಚಿತಾ ಭಸ್ಮ ಆಗಬಹುದು, ಮಾತ್ರ ಚಿಂತಾ ತಿಳಿ ಮಾತ್ರ ದಿನ 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 ಮನುಷ್ಯಗೆ ಒಳಗಿಂದ ಭಸ್ಮ ಮಾಡ್ತೈತಿ. ಈಗ ನಮ್ಗೆ ಚಿಂತಾ ಒಳಗಿರೋದೈತಿ, ಚಿತ್ತ ಒಳಗಿರೋದೈತಿ, ಭಕ್ತಿ ಮಾರ್ಗ ಒಳಗ ಪರಮಾತ್ಮದ ನಾಮ ಚಿಂತನೆ ಮಾಡ್ಕೊಂಡು ಜೀವನ ಉದ್ಧಾರ ಮಾಡೋದೈತಿ. ಅದು ನಮ್ಮ ಕೈಯಾಗೈತಿ. ಅದಕ್ಕೆ ನಮ್ಮ ರಾಜಾರಾಮ್ ಮಹಾರಾಜರ ಮಠದಲ್ಲಿ ಈ ಆಶ್ರಮದಲ್ಲಿ ಪ್ರತಿ ವರ್ಷ ಪರಮಾತ್ಮದ ಭಕ್ತಿರಸದ ಆನಂದ ಸೇವನೆ ಮಾಡುವ ಸಲುವಾಗಿ ಪರಮಾತ್ಮದು ಸಂತರದು ಮಹಾತ್ಮರದು ಇಲ್ಲೇ ಜನ್ಮ ಉತ್ಸವ ಆಚರಣೆ ಮಾಡ್ತೀವಿ. ಅಷ್ಟೆಲ್ಲ ಅದರ ಜೊತೆಗೆ ಭಜನೆ, ಕೀರ್ತನೆ, ಅನ್ನ ಸಂತರ್ಪಣ, ದಾಸಯೋಗ ಅನೇಕ ವಿಚಾರ ಇದರಲ್ಲಿ ಅದಾವ. ಯಾರ ಸಲುವಾಗಿ? ಅವ್ರಿಗೇನು ಫಾಯ್ದೆ ಐತ್ರಿ ಮಾಡಿ? ಏನ್ ಫಾಯ್ದೆ ಇಲ್ಲ. ಅವ್ರಿಗೆ ಕೂಡ ಏನ್ ಫಾಯ್ದೆ ಐತ್ರಿ ಮಾಡಿ? ಒಂದೇ ಒಂದ್ ಫಾಯ್ದೆ ಐತಿ. ಮಹಾರಾಜರು ಒಂದ್ ಕಡೆ ಹೇಳಾರ, ಪುಣ್ಯವಂತ ಭಾವೇ ಗೀತಾ ಸಜ್ಜನಾಚಿ ನಾವೇ ನೇಘೇ माझी वाचा तुटी महालाभ पुकासाठी. ಎಂತ ಲಾಭ? ಪದ್ಮನಾಭ ಜೋಡಿಲ उजळले भाग्याता अवघे चिंता वारली संत दर्शनी हा लाभ ಪದ್ಮನಾಭ ಜೋಡಿಲ. ಪದ್ಮನಾಭ ಅಂದ್ರೆ ಒಳಗದನಲ್ರಿ ನಾರಾಯಣ ಸ್ವರೂಪ, ಪರಮಾತ್ಮ ಸ್ವರೂಪ, ಪ್ರತ್ಯಕ್ಷ ಶಿವ ಚಿದಂಬರ ಅವ್ರದ್ದು ಪ್ರಾಪ್ತಿ ನಮ್ಗೆ ರಾಜಾರಾಮ್ ಆಗಲೇ ಒಬ್ಬರು ಮಹಾರಾಜ ಅಂದ್ರು, ಪರಮಾತ್ಮ ಪ್ರಾಪ್ತಿ ಆಗೋದಕ್ಕಿಂತ ಮೊದಲು ರಾಜಾರಾಮ್ ಮಹಾರಾಜರ ಕಡೆ ಹೋಗ್ಬೇಕು. ಅರೆ ನಮ್ ಸಂತ ಪರಂಪರೆ ಒಳಗೆ ಪೂಜ್ಯ ಮಹಾರಾಜ ಹೇಳ್ತಾರೆ, ಹರಿ ಪ್ರಾಪ್ತಿಸಿ ಉಪಾಯ ಧರಾವೆ ಸಂತಾಚೆ ते ಪಾಯ. ಏನಿಲ್ಲ, ಎರಡು ಪರಂಪರೆ ಒಂದೈತಿ, ಭಾಷಾ ಶೈಲಿ ಬೇರೆ ಬೇರೆ ಐತಿ, ಅಷ್ಟೇ ಫರಕ. ನಮ್ಮ ಮಹಾರಾಷ್ಟ್ರ ಒಳಗ ಸಂತ ಪರಂಪರ, ಕರ್ನಾಟಕ ಒಳಗ ಶಿವ ಚಿದಂಬರ ಸಂಪ್ರದಾಯ ಪರಂಪರೆ. ಮಾತ್ರ ನಂದು ಏನಾದ್ರು ಹಿಂದಿನ ಜನ್ಮದ ಆಗಲೇ ಮಹಾರಾಜರು ಹೇಳುದು, ನಂದು ಯಾಕೆ ಋಣಾನು ಬಂದೈತೆ ಅಂದ್ರೆ, ನಾನು ಆಗಲೇ ನೋಡಿದೆ, ನಾನು ಲೋಕಾಪುರ ಒಳಗ ಜ್ಞಾನೇಶ್ವರ ಮಹಾರಾಜರ ಮಠ ಪೂಜ್ಯ ಶ್ರೀ ಬ್ರಹ್ಮಾನಂದ ಅವ್ರದ್ದು ನಮ್ದು ಕೂಡ ಬಹಳ ಸಂಬಂಧ ಪ್ರೇಮ. ಈಗ ಇಲ್ಲೇ ಬಂದ ನಂತರ ಇಲ್ಲಿ ಕೂಡ ದೀಕ್ಷಿತ್ ಮಹಾರಾಜರು ಇದಂತ ಶಿಷ್ಯ ಪರಂಪರೆನ ಐತಿ. ಯಾಕಂದ್ರೆ ಈಗ ಸ್ವತಃ ಅವ್ರ ಅಜ್ಜಾರ ಅಪ್ಪಾರ್ಗೆ ನಮ್ಮ ಅಜ್ಜಾರ ಜನಾರ್ದನ ಸ್ವಾಮಿನ ಅನುಗ್ರಹ ಕೊಟ್ಟು ವಾರಕರಿ ಸಂಪ್ರದಾಯದ ಪ್ರಚಾರ ಮಾಡಿರಂತ ಅನುಗ್ರಹ ಕೊಟ್ಟು ಆಜ್ಞಾ ಕೊಟ್ಟಿದ್ದಾರೆ. सेवकाशी सेवेलागी सेवक झालो तुमच्या लागलो निज चरण अहो जे स्वामी तुकया देवा यावरी न करावा ಅವಿರಂತ ತುಕಾರಾಮ್ ಮಹಾರಾಜ್ ನಿಳೋಬರಾಯ ಮಹಾರಾಜರು ಒಂದ್ ಕಡೆ ಹೇಳ್ತಾ ಇದ್ದಾರೆ. ಹೇಳುವ ತಾತ್ಪರ್ಯ ಇದು ಸಂತ ಪರಂಪರೆ ಕೂಡ, ಗುರು ಪರಂಪರೆ ಕೂಡ. ಒಂದು ಔರಸ ಪುತ್ರ, ಒಂದು ಮಾನಸ ಪುತ್ರ, ಒಂದು ವಿದ್ಯಾವಂಶ ಪರಂಪರೆ, ಒಂದು ರಕ್ತ ವಂಶ ಪರಂಪರೆ, ಮಾಸ ವಂಶ ಪರಂಪರೆ. ತುಕಾರಾಮ್ ಮಹಾರಾಜರದ ಆ ಪರಂಪರೆ ನಮ್ ಕಡೆ ಬಂತಂದ್ರೆ, ನಾನು ಆಗಲೇ ಹೇಳಿದೆ, ನನ್ನ ಕಿಶಾಗಿನ ಪೆನ್ನು ನಾನು ವಾಸ್ಕರ ಮಹಾರಾಜ್ ಕಿಶಾಗ ಹಾಕಿವಿ. ಯಾವಾಗ ಬೇಕಂದ್ರೆ ತಗೋಬಹುದು, ನಾನು ಅದು ತಗೊಂಡು ಬರೀಬಹುದು. ಯಾಕಂದ್ರೆ ಅವರು ಕೂಡ ಆ ಅಧಿಕಾರ ನಮ್ಗೆ ಬಿಟ್ಟು ಕೊಡ್ತಾರೆ. ಮತ್ತೆ ಅದೇ ಪರಂಪರೆ ಒಳಗ ವಿಚಾರ ಭಿನ್ನ ಭಿನ್ನತೆ ಇರಬಹುದು. ಕಲ್ಪನಾ ಮಾಡ್ರಿ, ಒಂದು ಗಿಡ ಮ್ಯಾಗ ಅನೇಕ ಪಕ್ಷಿಗಳು ಕುಂತ್ರ ಅಂದ್ರೆ ಅದಕ್ಕಿಂತ ಆ ಗಿಡ ಒಳಗ ಅನೇಕ ಟೊಂಗಲ ಬಡದ ಅನೇಕ ಇನ್ನು ಪಕ್ಷಿ ಇದ್ರಾಗ ಬರಲಿ ಅಂತ ಒಂದು ವಿಚಾರ ಇಟ್ಕೊಂಡು ಅವಾಗ ಹಿರಿಯರ ಇದು ಸಂಪ್ರದಾಯ ಭಿನ್ನ ಭಿನ್ನ ವಿಚಾರದಿಂದ ಡಿವೈಡ್ ಮಾಡಿ ಎಲ್ಲಾರ ಕಡೆ ಎಲ್ಲಾ ಹತ್ರ ಹೋಗಿ ಅದರದ್ದು ಪ್ರಚಾರ ಮಾಡಿದ್ದಾರೆ. ಅದಕ್ಕೆ ಅಜ್ರೇಕರ್ ಪರಂಪರೆ ಅದೇ ಐತಿ, ರಾಶನ್ಕರ್ ಪರಂಪರೆ ಅದೇ ಐತಿ,
ವಾಸ್ಕರ್ ಪರಂಪರೆ ಅದೇ ಐತಿ, ಶಿವೂರ್ಕರ್ ಪರಂಪರೆ ಅದೇ ಐತಿ, ರಾಶಿನ್ಕರ್ ಪರಂಪರೆ ಅದೇ ಐತಿ, ನಿಳೋಬರಾರದ ಪರಂಪರೆ ಅದೇ ಐತಿ, ತುಕಾರಾಮ್ ಮಹಾರಾಜರದ ಪರಂಪರೆ ಅದೇ ಐತಿ, ಸೌದತ್ತಿ ಒಳಗ ರಾಜಾರಾಮ್ ಮಹಾರಾಜರ ಮಠದಲ್ಲಿ ಚಾಲು ಇರ್ತಕ್ಕಂತಹ ಪರಂಪರೆ ಕೂಡ ತುಕಾರಾಮ್ ಮಹಾರಾಜರದನ ಐತಿ. ಇದು ಬಿಟ್ಟು ನನಗೆ ಅನಿಸ್ತೈತಿ ಅಂತ ಪರಂಪರೆ ನಮ್ಗೆ ಯಾವುದೋ ಭಾವ ಇಲ್ಲ. ಇಂಥ ಒಂದು ಒಳ್ಳೆ ವಿಚಾರ. ಯಾಕಂದ್ರೆ ನಾನು ಪ್ರತ್ಯಕ್ಷ ಲೋಕಾಪುರ್ಗೆ ಹೋದಾಗ ಅದೇ ಅನುಭವ ಬಂತು. ಪ್ರತಿ ವರ್ಷ ನಾನು ತಡ್ಕೋಡ್ ಒಳಗೆ ಹೋಗ್ತೇನೆ. ನಮ್ಮ ಅಜ್ಜಾರದ ಸಮಾಧಿ ಸ್ಥಾನ, अज्जाರದ अज्जा, आमच्या आजोबाच्या वडिलाचे वडील. ಕರ್ನಾಟಕದ್ದು ನಾನು ಆಗಲೇ ಹೇಳಿದೆ, ನನಗೆ ಕನ್ನಡ ಬರ್ತಾ ಇಲ್ಲ, ಈಗ ಪ್ರಯತ್ನ ಮಾಡಾಕತ್ತೀನಿ. 2-3 ವರ್ಷ ಆಯ್ತು. ಯಾಕೆ ಕನ್ನಡ ಬಂತು? ಅದು ಆ ಋಣಾನು ಬಂದು ತಡ್ಕೊಡಲಿಂದ ಐತಿ. ಯಾಕೈತಿ ಅಂದ್ರೆ ಅಲ್ಲಿ ದೇಶಪಾಂಡೆ ಮನಿತನ. ನಮ್ಮ ಮನಿ ಒಳಗ, ನಮ್ಮ ಲಾಖೆ ಕುಟುಂಬ ಒಳಗ ನಮ್ದು ಮೂಲ ಅಡ್ಡೆ ಹೆಸರು ದೇಶಪಾಂಡೆ. ಶುಕ್ಲ ಯಜುರ್ವೇದಿ ಮಾಧ್ಯಾಂದಿನಿ ಬ್ರಾಹ್ಮಣ. ಮಾತ್ರ ಸಂತ್ರ ಪರಂಪರೆ ಮನೆಗೆ ಬಂದ ನಂತರ ಯಾವಾಗ ಪ್ರತ್ಯಕ್ಷ ಪರಮಾತ್ಮ ಪಾಂಡುರಂಗ ದರ್ಶನ ಕೊಟ್ಟು ದತ್ತ ಸಂಪ್ರದಾಯ ಪರಂಪರೆ ಆಗಲೇ ಮಹಾರಾಜರು ಹೇಳಿದ್ರು, ನಮ್ಮ ಮನೆಯ ಒಳಗ ಸದಾವಕಾಲ ಅವ್ರದ್ದು ಕೃಪಾಶೀರ್ವಾದ. ಶಿವೂರ್ಕರ್ ಘರಾನೆ ಒಳಗ ಒಂದು ದತ್ತ ಸಂಪ್ರದಾಯ ಪರಂಪರೆ, ಈ ಕಡೆಯಿಂದ ಜಗದ್ಗುರು ತುಕಾರಾಮ್ ಮಹಾರಾಜರದ ಬಂದಿದ್ದು ಚೈತನ್ಯ ಸಂಪ್ರದಾಯದ ಪರಂಪರೆ. ಇನ್ನುವರೆಗೆ ಶಿವೂರ್ ಒಳಗ ಹನುಮಪ್ಪ, ಅಂಜನಿ, ಮಾರುತಿ ಇನ್ನುವರೆಗೆ ಸಮಾಧಿ ಸ್ಥಾನಕ್ಕೆ ಸಂಜೀವನ ಸಮಾಧಿ ಐತಿ. ಇನ್ನು ಬಂದು ಕಸ ಹೊಡಿತಾರೆ. ಅಷ್ಟೇ ಅಲ್ಲ, 12 ವರ್ಷ ಪ್ರತ್ಯಕ್ಷ ಹಾವ ಶಂಕರ ಸ್ವಾಮಿ ಜೊತೆಗೆ ಪಾದಯಾತ್ರಾ ಒಳಗೆ ಬಂದ ನೆರಳ ಶಂಕರ ಸ್ವಾಮಿ ನಮ್ಮ ಮೂಲ ಪುರುಷರಿಗೆ ಮಾಡಿದ ಇತಿಹಾಸ ಐತಿ. ನಾನು ಯಾಕೆ ಹೇಳಾಕತ್ತೇನೆ, ಎದಕ್ಕೆ ಹೇಳಾಕತ್ತೇನೆ? ಸಾಧು ಸಂತರ ಮಹಾತ್ಮರದು ಜೀವನ ಅಲೌಕಿಕ ಐತಿ. ನೋಡಾಕ ಮನುಷ್ಯ ರೂಪಿ ಅದಾರೆ. ಒಂದ್ ಕಡೆ ಅಭಂಗೊಳಗೆ ಹೇಳ್ಯಾರ ನೋಡ್ರಿ, ಜಯಾಚೆ ದ್ವಾರಿ ಸೋನ್ಯಾचा पिंपळ अंगी ऐसे बळरेडा बोले करीलते कायनो हे महाराज परी पाहे बीज ಶುದ್ಧ ಅಂಗಿ. ಸಾಧು ಸಂತರ ಮಹಾತ್ಮರದು ಜೀವನ ಚರಿತ್ರ ಅಲೌಕಿಕ ಐತಿ. ಹೇಳಲಿಕ್ಕೆ ತಿಳ್ಕೊಳ್ಳಿಕ್ಕೆ ಬಹಳ ಅಲೌಕಿಕ ಐತಿ. ಮಾತ್ರ ಟೈಮ್ ಅದಕ್ಕೆ ನಿಂದ್ರಂಗಿಲ್ಲ. ಮತ್ತು ಯಥಾಚ್ಯ ಮಹಾರಾಜರು ಹೇಳಿದ್ರು, ಮಂಚರಿ ಅನುಷ್ಠಾನ. ಮಂಚರಿ ನಮ್ಮ ಸಂತ ಪರಂಪರೆ ಒಳಗ, ವಿಶೇಷತಃ ಶಿವೂರ್ಕರ್ ವಾಸ್ಕರ್ ಪರಂಪರೆ ಒಳಗ ವಿಶೇಷತಃ ಅದಕ್ಕೆ ನಾವು ಪ್ರಾಧಾನ್ಯ ಕೊಡ್ತೀವಿ. ತುಕಾರಾಮ್ ಮಹಾರಾಜರದ ಅಗಳ ಹೇಳಿದೆ, ನಾಮದೇವ್ ಮಹಾರಾಜರದ ಶತಕೋಟಿ ಪುನಃ ತುಕಾರಾಮ್ ಮಹಾರಾಜರ ಕಡೆಯಿಂದ ಕೂಡ ಆಗ್ಲಿಲ್ಲ. ಮಾತ್ರ ತುಕಾರಾಮ್ ಮಹಾರಾಜರ ಕಡೆಯಿಂದ ಆಗ್ಲಿಲ್ಲ ಅಂದ್ರೆ ಅದೇ ಮತ್ತ ಕಾರ್ಯ ಪೂರ್ತಿ ಮಾಡಾಕ ರಾಜಾರಾಮ್ ಮಹಾರಾಜರು ಹುಟ್ಟು ಬಂದ್ರು. ಅವ್ರ ಕಡೆಯಿಂದ ಆ ಅಭಂಗ ರೂಪಿ ನನಗೆ ಅನಿಸ್ತೈತಿ ತಯಾರಾತು. ಅದರ ಸಂಬಂಧ ಮಹಾರಾಜರ ಆ ಮಂಚರಿ ಅಭಂಗದ ಒಂದು ಅನುಷ್ಠಾನ ಒಂದ್ ದಿವಸ ಇಲ್ಲಿ ಮಾಡೋಣ. ಹೃದಯಪೂರ್ವಕ ನಿಮ್ಗೆಲ್ಲರಿಗೆ ಆಶೀರ್ವಾದ ಕೊಟ್ಟು, ಸ್ವಲ್ಪ ಮಾತು ನಮ್ದು ಹೆಚ್ಚಾಗಿರ್ಬಹುದು, ನನಗೆ ಗೊತ್ತು. ಇದು ವ್ಯಾಕರಣದ ಟೈಮ್ ಅಲ್ಲ, ಶಿಖರಣದ ಟೈಮ್ ಐತಿ. ಮಾತ್ರ ಮುಂದೆ ಹೋಗಿರ್ಬಹುದು. क्षमाकरा अपराध महाराज तुम्ही सिद्ध नाही विचारिला अधिकारम्या आपुला. ಈ ಅಂತಃಕರಣ ಒಳಗ ಭಾವ ಇಟ್ಕೊಂಡು ಹೃದಯಪೂರ್ವಕ ಉತ್ತರೋತ್ತರ ಈ ಕಾರ್ಯಕ್ರಮ ವೃದ್ಧಿಂಗತಾಗಲಿ. ಮತ್ತೆ ಎಲ್ಲಾರು ಕೂಡ ಮಹಾರಾಜರ ಜೊತೆಗೆ ಮಾತಾಡ್ತೀನಿ. ಮತ್ತೆ ಮಂಚರಿ ಅನುಷ್ಠಾನ 3 ದಿವಸದಾಗ್ಲಿ 4 ದಿವಸದ ಎಲ್ಲಾರು ಕೂಡ ಇಲ್ಲೇ ಆಚರಣೆ ಮಾಡೋಣ. ಆಗಿದ್ದ ಆಶೀರ್ವಚನ ರೂಪಿ ವಾಕ್ಯ ಪುಷ್ಪ ಪರಮಾತ್ಮ ಚರಣಕ ಅಲ್ಲೇ ಸಮಾಧಿ ಸ್ಥಾನವರಾಗಿರ್ತಕ್ಕಂಥ ಪೂಜ್ಯ ಶ್ರೀ ರಾಜಾರಾಮ್ ಮಹಾರಾಜರ ಸಮಾಧಿಗೆ ಸಮರ್ಪಿತ ಮಾಡ್ತೀನಿ. ಪುಂಡಲೀಕವರದ ಹರಿವಿಠ್ಠಲ ಶ್ರೀ ಜ್ಞಾನದೇವ